ನರೇಂದ್ರ ಮೋದಿ ಸರ್ಕಾರ ಎಲ್ಐಸಿಯಲ್ಲೂ ಒಂದು ಪಾಲನ್ನ ಮಾರೋಕ್ ಹೊರಟಿರುವ ಸುದ್ದಿ ಬಂದಿದೆ. ಯಾಕದು ಎಲ್ಐಸಿ ಪಾಲನ್ನ ಮಾರಾಟ ಮಾಡ್ತಿದೆ? ಎಲ್ಐಸಿಯಲ್ಲಿ ಸರ್ಕಾರದ ಪಾಲೆಷ್ಟು? ಮುಂದೆ ಎಲ್ಐಸಿ ಷೇರು ಬೆಲೆ ಏರಿಕೆಯಾಗತ್ತಾ ಅಥವಾ ಇಳಿಯತ್ತಾ? ಎಲ್ಐಸಿಯಲ್ಲಿ ಕೇಂದ್ರ ಸರ್ಕಾರ ತನ್ನ 2.5ರಿಂದ 3% ಪಾಲನ್ನ ಮಾರಾಟ ಮಾಡೋಕೆ ಯೋಜಿಸ್ತಾ ಇದೆ. ವರದಿಯ ಪ್ರಕಾರ ಈ ಮಾರಾಟ ಆಫರ್ ಫಾರ್ ಸೇಲ್ ಅಂದ್ರೆ OFS ಮೂಲಕ ನಡೆಯಲಿದೆ. OFS ಎಂದ್ರೆ ಒಂದು ಕಂಪನಿಯ ಅಸ್ತಿತ್ವದಲ್ಲಿರುವ ಷೇರುದಾರರು ತಮ್ಮ ಪಾಲನ್ನ ಷೇರು ಮಾರುಕಟ್ಟೆಯ ಮೂಲಕ ಮಾರಾಟ ಮಾಡುವ ವಿಧಾನ. ಸರ್ಕಾರ ಎಲ್ಐಸಿಯಲ್ಲಿ 96.5% ಪಾಲನ್ನ ಹೊಂದಿದೆ. ಈಗ ಸರ್ಕಾರ ತನ್ನ ಪಾಲಿನ ಒಂದು ಭಾಗವನ್ನ ಮಾರಾಟ ಮಾಡೋಕೆ ಯೋಜಿಸ್ತಾ ಇದೆ. ಅಂದಾಜಿನ ಪ್ರಕಾರ ಸರ್ಕಾರ ಈ ಮೊದಲ ಹಂತದ ಹಿಂಪಡೆಯುವಿಕೆಯಿಂದ 14,000ದಿಂದ 17,000 ಕೋಟಿಗಳನ್ನ ಸಂಗ್ರಹಿಸಬಹುದು. ಸರ್ಕಾರ ಎಲ್ಐಸಿಯ ತನ್ನ ಪಾಲನ್ನ ಈ ವರ್ಷದ ಕೊನೆಯಲ್ಲಿ ಅಥವಾ 2026ರ ಆರಂಭದಲ್ಲಿ ಮಾರಾಟ ಮಾಡಲಿದೆ. ಆದರೆ ಸರ್ಕಾರ ಇದನ್ನ ಮಾಡ್ತಿರೋದು ಇದೇ ಮೊದಲಲ್ಲ. 2022ರ ಆರಂಭದಲ್ಲೂ ಸರ್ಕಾರ ಎಲ್ಐಸಿಯ ಪಾಲನ್ನ ಮಾರಾಟ ಮಾಡಿತ್ತು. ಆಗದು ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂದ್ರೆ IPO ವಿಧಾನವನ್ನ ಆಯ್ಕೆ ಮಾಡಿತ್ತು. ಆಗ 3.5% ಪಾಲನ್ನ ಮಾರಾಟ ಮಾಡಲಾಗಿತ್ತು. ಆ ಮಾರಾಟದ ಮೂಲಕ 21,000 ಕೋಟಿಗಳನ್ನ ಸಂಗ್ರಹಿಸಲಾಯಿತು. ಎಲ್ಐಸಿ ಷೇರುಗಳನ್ನ ಖರೀದಿ ಮಾಡೋರ ಪಟ್ಟಿಯಲ್ಲಿ ಸಾಮಾನ್ಯ ಜನ ಅಂದ್ರೆ ಚಿಲ್ಲರೆ ಹೂಡಿಕೆದಾರರು ಮಾತ್ರವಲ್ಲದೆ ಮ್ಯೂಚುವಲ್ ಫಂಡ್ಗಳು, ಪಿಂಚಣಿ ನಿಧಿಗಳು, ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರಂತಹ ಸಾಂಸ್ಥಿಕ ಹೂಡಿಕೆದಾರರು ಸೇರಿದ್ದಾರೆ. ಸರ್ಕಾರ ಎಲ್ಐಸಿಯಲ್ಲಿನ ತನ್ನ ಪಾಲನ್ನ ಯಾಕೆ ಮಾರಾಟ ಮಾಡೋಕೆ ಮುಂದಾಗಿದೆ ಅನ್ನೋದೀಗ ಪ್ರಶ್ನೆ. ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಮೊದಲನೇದು, ಷೇರು ಮಾರುಕಟ್ಟೆಯನ್ನ ಮೇಲ್ವಿಚಾರಣೆ ಮಾಡುವ ಸಂಸ್ಥೆಯಾದ ಸೆಬಿ ಸಾರ್ವಜನಿಕ ಪಾಲನ್ನ 3.5ರಿಂದ 10ಕ್ಕೆ ಹೆಚ್ಚಿಸೋಕೆ ಎಲ್ಐಸಿಗೆ ನಿರ್ದೇಶನ ನೀಡಿದೆ. ಎಲ್ಐಸಿನ ಈ ಗುರಿಯನ್ನ 16 ಮೇ 2027ರ ಒಳಗೆ ಸಾಧಿಸಬೇಕಿದೆ. ಎರಡನೇದಾಗಿ, ಸೆಬಿ ನಿಯಮಗಳ ಪ್ರಕಾರ ಯಾವುದೇ ಪ್ರವರ್ತಕ ತನ್ನ ಪಟ್ಟಿ ಮಾಡಿದ ಕಂಪನಿಯಲ್ಲಿ 75ಕ್ಕಿಂತ ಹೆಚ್ಚು ಪಾಲನ್ನ ಹೊಂದೋಕೆ ಸಾಧ್ಯವಿಲ್ಲ ಮತ್ತು ಸರ್ಕಾರ ಎಲ್ಐಸಿಯ ಪ್ರವರ್ತಕವಾಗಿದೆ. ಮೂರನೇ ಕಾರಣ, ಕೇಂದ್ರ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ತನ್ನ ಒಡೆತನದ ಕಂಪನಿಗಳಿಂದ 47,000 ಕೋಟಿಗಳ ಷೇರು ಮಾರಾಟ ಗುರಿಯನ್ನ ನಿಗದಿಪಡಿಸಿದೆ. ಇದಕ್ಕಾಗಿ ಸರ್ಕಾರ ಮಾರುಕಟ್ಟೆಯಲ್ಲಿ ತನ್ನ ಪಾಲನ್ನ ಕಡಿಮೆ ಮಾಡೋಕೆ ನಿರ್ಧರಿಸಿದೆ. ಈ ಸುದ್ದಿ ಬರ್ತಾ ಇದ್ದಂತೆ ಎಲ್ಐಸಿ ಷೇರುಗಳಲ್ಲಿ ಕುಸಿತ ಕಂಡು ಬಂದಿದೆ. ಎಲ್ಐಸಿ ಷೇರುಗಳಲ್ಲಿ 3% ಕುಸಿತ ಕಂಡಿದೆ. ಇದರಿಂದ ಏನ್ ಪರಿಣಾಮ ಆಗಬಹುದು? ತಜ್ಞರ ಪ್ರಕಾರ ಈ ಮಾರಾಟ ನಡೆದಲ್ಲಿ ದೊಡ್ಡ ಹೂಡಿಕೆದಾರರು ಮತ್ತು ದೊಡ್ಡ ಸಂಸ್ಥೆಗಳ ಹೂಡಿಕೆದಾರರು ಇದರಲ್ಲಿ ತೊಡಗಿಸಿಕೊಳ್ತಾರೆ. ಚಿಲ್ಲರೆ ಹೂಡಿಕೆದಾರರಿಗೆ ಇದರಲ್ಲಿ ಯಾವುದೇ ಲಾಭ ಇರೋದಿಲ್ಲ. ಎಲ್ಐಸಿಯ ಪಾಲು ಮಾರಾಟದ ಸುದ್ದಿ ಬಂದಾಗ ಎಲ್ಐಸಿ ಕೂಡ ಬ್ಯಾಂಕಿನಲ್ಲಿ ತನ್ನ ಪಾಲನ್ನ ಮಾರಾಟ ಮಾಡೋಕೆ ನಿರ್ಧರಿಸಿದೆ ಅಂತ ಹೇಳಲಾಗಿದೆ. ಕೇಂದ್ರ ಸರ್ಕಾರ ಮತ್ತು ಎಲ್ಐಸಿ ಒಟ್ಟಾಗಿ IDBI ಬ್ಯಾಂಕಿನಲ್ಲಿರುವ ತಮ್ಮ ಸರಿಸುಮಾರು 60.72% ಪಾಲನ್ನ ಮಾರಾಟ ಮಾಡೋಕೆ ತಯಾರಿಯನ್ನ ನಡೆಸುತ್ತಿವೆ. ಸರ್ಕಾರ ಬ್ಯಾಂಕಿನಲ್ಲಿ ಸುಮಾರು 30% ಪಾಲನ್ನ ಹೊಂದಿದೆ ಮತ್ತು ಎಲ್ಐಸಿ ಕೂಡ 30% ಪಾಲನ್ನ ಹೊಂದಿದೆ ಅಂತ ಹೇಳಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.